ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತ್ರಿವೇಣಿ ವೈಬ್ಸ್. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಸ್ಯಾರಿ ಉಟ್ಕೊಂಡು ಈ ರೀತಿ ರೆಡಿಯಾಗಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ನಂದು ತ್ರಿವೇಣಿ_ವ್ಲಾಗ್ಸ್ ಅಂತ ಪೇಜ್ ಇದೆ. ಸೊ ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡಿ ಹಾಕ್ತಾ ಇರ್ತೀನಿ. ಸೊ ಇವತ್ತು ಈ ಸೀರೆಯನ್ನು ಹಾಕ್ಕೊಂಡು ಒಂದಿಷ್ಟು ಫೋಟೋಶೂಟು ರೀಲ್ಸು ಎಲ್ಲ ತೆಕ್ಕೊಂಡೆ. ಹಾಗೆಯೇ ಸ್ವಲ್ಪ ವ್ಲಾಗಲ್ಲೂ ಮಾತಾಡೋಣ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಸೊ ತ್ರಿವೇಣಿ ವೈಬ್ಸ್ ಚಾನಲಲ್ಲಿ ನಾನು ಡೈಲಿ ವ್ಲಾಗ್ಸ್ ರಿಲೇಟೆಡ್ ಕಂಟೆಂಟನ್ನು ಹಾಕ್ತಾ ಇರ್ತೀನಿ. ಇದು ನಾನು ತುಂಬ ವರ್ಷಗಳ ಹಿಂದೆ 2009ರಲ್ಲಿ ತೆಗೆದುಕೊಂಡಂತಹ ಸೀರೆ, ನಮ್ಮ ತಂದೆಯವರು ಕೊಡಿಸಿದ್ದ ಸೀರೆ. ಸೊ ಇದರ ಬ್ಲೌಸ್ ಇವಾಗಂತೂ ಆಗಲ್ಲ, ನಿಮಗೆ ಗೊತ್ತು, ಲೇಡೀಸ್ ಅಂದಮೇಲೆ ದಪ್ಪ ಸಣ್ಣ ಆಗ್ತಾ ಇರ್ತೀವಿ. ಸೊ ಆಗಿನ ಬ್ಲೌಸ್ ಅಂತೂ ಸ್ಟಿಚ್ ಮಾಡಿಸಿರೋದು ಇವಾಗ ಆಗಲ್ಲ. ಸೊ ಇವಾಗ ಇದಕ್ಕೆ ಈ ರೀತಿ ಟ್ರಾನ್ಸ್ಪರೆಂಟ್ ಇರುತ್ತಲ್ಲ, ಸೊ ಈ ರೀತಿ ಕ್ಲಾತನ್ನು ತೆಗೆದುಕೊಂಡು ಬ್ಲೌಸನ್ನು ಈ ರೀತಿ ಹೊಲಿಸ್ಕೊಂಡು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಅಷ್ಟೊಂದೇನು ಮ್ಯಾಚ್ ಆಗೋಲ್ಲ. ರಾಜಾ ಸಿಲ್ಕಲ್ಲಿ ತೊಗೊಂಡು ಈ ರೀತಿ ಸಿಲ್ಕ್ ಸ್ಯಾರಿಗಳಿಗೆ ಬ್ಲೌಸನ್ನು ಹೊಲಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಇನ್ನೊಂದು ವಿಷಯ ತಿಳಿಸ್ತೀನಿ, ಬನ್ನಿ ಅದೇನು ಅಂತ ನೋಡೋಣ. ನೋಡ್ತಿರ್ಬೋದು, ಮುತ್ತಿನ ಸರ ಹಾಕಿದ್ದೀನಿ, ಹಾಗೆ ಮುತ್ತಿನ ಓಲೆನ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಒಂದು ಮುತ್ತಿನ ಸರದ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಏನು ಗೋಲ್ಡ್ ಪೀಸಸ್ ಇದೆ ಎಲ್ಲವನ್ನು ಸಪ್ರೇಟಾಗಿ ಆರ್ಡರ್ ಕೊಟ್ಟು ಮಾಡಿಸಿ, ತದನಂತರ ಆಚಾರ ಇರ್ತಾರೆ ನೋಡಿ, ಅವ್ರ ಹತ್ರ ಈ ಥ್ರೆಡ್ಗೆ ಪೋಣಿಸಿ ಮಾಡಿಸಿರ್ತಕ್ಕಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಡಾಲರ್ ನೋಡ್ತಿರ್ಬೋದು. ಸೊ ಡಾಲರ್ ತೋರಿಸ್ತಾ ಇದ್ದೀನಿ, ಈ ರೀತಿ ಉಂಟು, ಚೆನ್ನಾಗಿ ಬಂದಿದೆ. ಇಲ್ಲಿ ಮಧ್ಯದಲ್ಲಿ ಈ ಭಾಗದಲ್ಲಿ ಲಕ್ಷ್ಮಿ ಮತ್ತು ಆ ಕಡೆ ಈ ಕಡೆ ಆನೆಯನ್ನು ಇಡ್ಸಿರ್ತಕ್ಕಂಥದ್ದು, ಇಲ್ಲೊಂದು ಸ್ವಲ್ಪ ಡಿಸೈನ್ ಇದೆ. ಸೊ ಈ ರೀತಿ, ಮತ್ತು ಇಲ್ಲಿ ಏನು ಇದು ಮಣಿ ಕಾಣ್ತಿದೆಯಲ್ಲ, ಇದು ತುಳಸಿ ಗುಂಡು, ಈ ಥರದ್ದು 5 ಗ್ರಾಮ್ಸ್ ಇದೆ. ಮತ್ತು ಇಲ್ಲಿ ಕೊಂಡಿಗಳು ಬಂದಿದೆ. ಈ ತುಳಸಿ ಗುಂಡು ಮತ್ತು ಈ ಒಂದು ಕೊಂಡಿ ಏನು ಬಂದಿದೆಯಲ್ಲ, ಇದರಿಂದ 5 ಗ್ರಾಮ್ಸ್ ಆಗಿದೆ. ಈ ಒಂದು ಡಾಲರ್ ಒಂದು 7-7.5 ಗ್ರಾಮ್ಸ್ ಇದೆ. 5 + 7.5 ಈ ರೀತಿ ಗೋಲ್ಡು ಇರ್ತಕ್ಕಂಥದ್ದು ಇದರಲ್ಲಿ. ಸೊ ತುಂಬ ಜನಕ್ಕೆ ಆಸೆ ಇರುತ್ತೆ ಮಹಿಳೆಯರಿಗೆ, ಸೊ ಮುತ್ತಿನ ಸರ ಮಾಡಿಸ್ಕೋಬೇಕು ಅಂತ. ಸೊ ಅಂಥವ್ರಿಗೆ ತುಂಬ ಈಗ 35 ಗ್ರಾಮ್ಸು 40 ಗ್ರಾಮ್ಸ್ ಎಲ್ಲ ಹಾಕಿ ಮಾಡಿಸ್ಕೊಳೋದ್ಕಿಂತ ಈ ರೀತಿ ಥ್ರೆಡ್ ಒಳಗಡೆ ಈ ರೀತಿ ಮಾಡಿಸ್ಕೊಂಡ್ರೆ ನಮಗೆ ಚಿನ್ನನೂ ಕಮ್ಮಿ ಆಗುತ್ತೆ. ನೋಡೋದಕ್ಕೆ ಮುತ್ತಿನ ಸರನೂ ಸಹ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನೋಡೋದಕ್ಕೂ ಚೆನ್ನಾಗಿರುತ್ತೆ. ಕಮ್ಮಿ ರೇಟಲ್ಲಿ ಒಂದು ಒಳ್ಳೆ ಮುತ್ತಿನ ಸರನೂ ಸಹ ಆಗುತ್ತೆ. ಭಾಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗ್ಬೋದು ಈ ರೀತಿ ಹೇಳಿದ್ರೆ ಅಂದ್ಬಿಟ್ಟು ಈ ಒಂದು ವಿಷಯವನ್ನು ಹೇಳ್ತಿದ್ದೀನಿ ಅಷ್ಟೇ. ಇದೇನು ಯಾವುದೇ ರೀತಿಯ ಗೋಲ್ಡ್ ಇದೆ ನನ್ನ ಹತ್ರ ಅಥವಾ ಮುತ್ತಿನ ಸರ ಇದೆ ಅಂದ್ಬಿಟ್ಟು ತೋರ್ಪಡಿಕೆ ಅಲ್ಲ. ಗೋಲ್ಡ್ ಅಂದರೆ ಹೆಣ್ಮಕ್ಳಿಗೆಲ್ಲ ಇಷ್ಟ ಇದ್ದೇ ಇರುತ್ತೆ. ಸೊ ಅಂಥವ್ರು ಕಮ್ಮಿ ಗ್ರಾಮ್ಸಲ್ಲಿ ಯಾವ ರೀತಿ ಮುತ್ತಿನ ಸರ ಮಾಡಿಸ್ಕೋಬೋದು, ಈ ರೀತಿ ಲಾಂಗ್ ಇನ್ನೂ ಉದ್ದ ಮಾಡಿಸ್ಕೊಬೋದು. ಮೇ ಬಿ ನಾನು ಇನ್ನೂ ಈ ರೀತಿ ತುಳಸಿ ಮಣಿಗಳನ್ನು ಇನ್ನೂ ಎಕ್ಸ್ಟ್ರಾ ಮಾಡಿಸ್ಕೊಂಡ್ರೆ ಇದೇ ಸೇಮ್ ಪ್ಯಾಟರ್ನ್ ಮುತ್ತನ್ನು ಹಾಕ್ಸಿ ಇವಾಗ ಇಲ್ಲಿಗೆ ಬರ್ತಿದೆಯಲ್ಲ, ಇನ್ನೂ ಒಂದು ಸ್ವಲ್ಪ ಇಲ್ಲಿವರೆಗೂ ಬರೋಂಗೂ ಸಹ ಮಾಡಿಸ್ಕೊಬೋದು, ಅದು ಚೆನ್ನಾಗಿರುತ್ತೆ. ಸೊ ನಾನು ಸದ್ಯಕ್ಕೆ ಇಷ್ಟು ಸಾಕು ಅಳತೆ ಅಂದ್ಬಿಟ್ಟು ಮಾಡಿಸಿದ್ದೀನಿ. ಅಥವಾ ಇನ್ನು ಮಧ್ಯೆ ಮಧ್ಯೆ ಈ ಮುತ್ತುಗಳನ್ನು 4 ಹೆಚ್ಚಿಗೆ ಹಾಕ್ಸಿದ್ರೆ ಲೆಂತ್ ವೈಸು ಅದನ್ನು ಕೂಡ ಚೆನ್ನಾಗಿ ಲಾಂಗಾಗಿ ಕಾಣುತ್ತೆ. ತುಂಬ ಹೈಟ್ ಇರ್ತಾರಲ್ಲ ಆ ಥರ ಲೇಡೀಸ್ಗೆಲ್ಲ ಸ್ವಲ್ಪ ಲಾಂಗ್ ಇದ್ರೇ ಚೆಂದ. ನಾನು ಸ್ವಲ್ಪ ಹೈಟಲ್ಲಿ ಕಮ್ಮಿ ಇರೋದ್ರಿಂದ ನನಗೆ ಇಷ್ಟು ಓಕೆ ಅಂತ ಅನಿಸುತ್ತೆ. ಸೊ ನಾನು ತುಂಬ ವರ್ಷಗಳ ಹಿಂದೆ ಈ ಥರದ್ದು ಓಲೆ ತೊಗೋಬೇಕು ಅಂತ ಆಸೆ ಇತ್ತು. ಸೊ ಕಳೆದ ವರ್ಷ ಇದನ್ನು ನಾನು ನನ್ನದೇ ಸ್ವಲ್ಪ ಹಳೇದು ಗೋಲ್ಡ್ ಇತ್ತು. ಸೊ ಅದನ್ನೇ ಎಕ್ಸ್ಚೇಂಜ್ ಮಾಡಿ ಈ ರೀತಿ ತೆಗೆದುಕೊಂಡದ್ದು. ಈ ರೀತಿ ಎರಡು ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಯಾವುದಾದ್ರೂ ಫಂಕ್ಷನ್ ಇದ್ದಂತಹ ಟೈಮಲ್ಲಿ ನಾವು ನೀಟಾಗಿ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೋದು. ಸೊ ಡಿಸೈನ್ ಎಲ್ಲ ಹೇಗೆ ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಏನು? ಮತ್ತು ಈ ಒಂದು ಸೀರೆದು ಇನ್ನೊಂದು ವಿಶೇಷ ಇದೆ, ಅದು ಹೇಳಲಿಲ್ಲ ಅಂದರೆ ಹೇಗೆ. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಈ ಕುಚ್ಚು ಡಿಸೈನ್ಸು ಸ್ಯಾರಿದು ಇದೆಲ್ಲ ಯಾರು ಹಾಕಿರೋದು ಅಂದರೆ ನಾನೇ ಹಾಕ್ಕೊಂಡಿರೋದು. ಸೊ ನನಗೆ ಕುಚ್ಚು ಹಾಕಿದ್ರಲ್ಲೇ ಐ ಆಮ್ ಎಕ್ಸ್ಪರ್ಟ್. ಸೊ ತುಂಬ ಚೆನ್ನಾಗಿ ಫಿನಿಶಿಂಗು ಇದೆ, ಎಲ್ಲ ಮಾಡ್ತೀನಿ. ತುಂಬ ವರ್ಷಗಳ ಹಿಂದೆ ನಾನು ಸ್ಯಾರಿ ಕುಚ್ಚು ಡಿಸೈನ್ಸನ್ನು ಹಾಕ್ತಾಯಿದ್ದೆ. ತದನಂತರ ನಾನು ಅದನ್ನು ಬಿಟ್ಟುಬಿಟ್ಟೆ. ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಆರ್ಡರ್ಸ್ಗಳನ್ನು ತೊಗೊಂಡು ನಾನು ಸಿಲ್ಕ್ ಸ್ಯಾರೀಸ್ಗೆ ಫಿನಿಶಿಂಗ್ ಮಾಡಿದ್ದೀನಿ. ನನ್ನದೆಲ್ಲ ಫಿನಿಶಿಂಗ್ ನೋಡ್ಬೋದು, ಈ ರೀತಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಈ ಒಂದು ಸ್ಯಾರಿಗೂ ಸಹ ಕುಚ್ಚು ಹಾಕಿ ತುಂಬಾ ವರ್ಷಗಳಾಗಿದೆ. ಈ ಒಂದು
ಡಿಸೈನನ್ನು ಸಹ ನೀವು ನೋಡ್ಬೋದು. ಬೀಡ್ಸ್ ಹಾಕಿರ್ತಕ್ಕಂಥದ್ದು. ಡಿಸ್ಟೆನ್ಸನ್ನು ನಾನು 1/4 ಇಂಚ್ ಅಷ್ಟೇ ಕೊಟ್ಟಿದ್ದೀನಿ. ಸೊ ನೀವು ಬೇಕು ಅಂತಂದರೆ 1 ಇಂಚು ಡಿಸ್ಟೆನ್ಸ್ ಕೊಟ್ಟರು ಸಹ ಹಾಕ್ಬೋದು. ನಿಮಗೆ ಈ ರೀತಿ ಸ್ಯಾರಿ ಕುಚ್ಚು ಡಿಸೈನ್ಸ್ ಬೇಕು ಅಂತ ಅಂದರೆ ನನ್ನದೇ ಆದ ಯೂಟ್ಯೂಬ್ ಚಾನಲ್ ಇದೆ. ಮುಂಚೆ ಆ ಚಾನಲ್ ನೇಮ್ ಸಹನ ಫಾರ್ ಯು ಅಂತ ಇತ್ತು. ಇವಾಗ ನೇಮನ್ನು ಚೇಂಜ್ ಮಾಡಿದ್ದೀನಿ, ತ್ರಿವೇಣಿ ವೈಬ್ಸ್ ಅಂತ. ಸೊ ನೀವು ಅಲ್ಲಿ ಹೋಗಿ ಚಾನಲ್ ಪ್ಲೇಲಿಸ್ಟನ್ನು ಹುಡುಕಿ ಕುಚ್ಚು ಡಿಸೈನ್ಸ್ ಅಂತ ಹೊಡೆದ್ರೆ ನಿಮಗೆ ಸಾಕಷ್ಟು ಸ್ಯಾರಿ ಕುಚ್ಚು ಡಿಸೈನ್ಸು ಸಿಗುತ್ತೆ. ನಿಮಗೆ ಇಷ್ಟವಾದಂತಹ ಸ್ಯಾರಿ ಕುಚ್ಚನ್ನು ನೀವು ಆಯ್ಕೆ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ನೀವು ಹಾಕೋಬೋದು. ಇಂಟ್ರೆಸ್ಟ್ ಇದ್ದವರು ಹೆಣ್ಮಕ್ಳು ಮನೇಲೇ ಸಿಂಪಲ್ ಸ್ಯಾರಿ ಕುಚ್ಚುಗಳು ಈ ರೀತಿ ಬೀಡ್ಸ್ ಎಲ್ಲ ಹಾಕುವಂಥದ್ದು, ಈ ಥರದ್ದೆಲ್ಲ ನೀವೇ ನೋಡಿ ಕಲಿಬೋದು ಸ್ನೇಹಿತರೆ. ಸೊ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಒಂದು ಸಲ ಹೋಗಿ ಚೆಕ್ ಮಾಡಿ. ಸೀರೆ ಯಾವ ರೀತಿ ಉಟ್ಟಿದ್ದೀನಿ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ದೂರ ಹೋಗಿ ತೋರಿಸ್ತಾ ಇದ್ದೀನಿ. ಫ್ರೇಮಲ್ಲಿ ನೀಟಾಗಿ ಬರ್ತಿದೆ ಅಂತ ಅಂದ್ಕೊತೀನಿ. ಗ್ರೀನ್ ಸೀರೆ ಸಿಂಗಲ್ ಪಿನ್ ಮಾಡಿಬಿಟ್ಟು ಈ ರೀತಿ ಉಟ್ಟಿರ್ತಕ್ಕಂಥದ್ದು. ನರಿಗೆಗಳೊಂದು 5 ಬಂದಿದೆ, ಈ ರೀತಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.